ಒಂದು ಕಂಟೈನರ್ ತೊಗೊಂಡು ಅದರಾಗ ಒಂದು ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ವಾಟ್ ಈಸ್ ಅ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್? ವಾಟ್ ಈಸ್ ಎಲೆಕ್ಟ್ರೋಲೈಟ್? Which dissociates into its ions when it is converted into its molten state or aqueous solution state. Correct? Yes sir. ಹಾಂ, ಸೊ ಅಂಥದ್ದು ಒಂದು ಇಲ್ಲೇ ತೊಗೊಂಡಿವಿ. ಆಮೇಲೆ ಏನು ಮಾಡಿದ್ವಿ? 2 ಎಲೆಕ್ಟ್ರೋಡ್ ಡಿಪ್ ಮಾಡಿದ್ವಿ. ಪ್ಲಾಟಿನಮ್ ಎಲೆಕ್ಟ್ರೋಡ್ಸ್ ಇದ್ದು ಹೌದಿಲ್ಲ ಇವು? ಹಾಂ, ಇದಕ್ಕೆ ನೆಗೆಟಿವ್ ಎಂಡ್ ಕನೆಕ್ಟ್ ಮಾಡಿದ್ವಿ, ಪಾಸಿಟಿವ್ ಮಾಡಿದ್ವಿ. ನೆಗೆಟಿವ್ ಹಿಂಗೈತಿಲ್ಲ. ಇದು ನೆಗೆಟಿವ್ ಅಂದ್ರೆ ಇದು ಆ್ಯನೋಡ್ ಕ್ಯಾಥೋಡ್, ಪಾಸಿಟಿವ್ ಅಂದರೆ ಇದು ಆ್ಯನೋಡ್. ಕ್ಯಾಥೋಡ್ ಈಸ್ ನೆಗೆಟಿವ್ ಇನ್ ಎಲೆಕ್ಟ್ರೋಲಿಟಿಕ್ ಸೆಲ್, ಕ್ಯಾಥೋಡ್ ಈಸ್ ಪಾಸಿಟಿವ್ ಇನ್ ಗ್ಯಾಲ್ವನಿಕ್ ಸೆಲ್, ಆ್ಯನೋಡ್ ಈಸ್ ಪಾಸಿಟಿವ್ ಇನ್ electrolytic cell, anode is negative in galvanic cell. We all know this. You know this? Yes sir. Ha, okay. ಅದೇನು ದಾಟ್ ಹೋಗಿಲ್ಲಲ್ಲ. ಹಾಂ, ಆಮೇಲೆ ನಾವು ಆಟ್ ಆ್ಯನೋಡ್ ರಿಯಾಕ್ಷನ್, ಆಟ್ ಕ್ಯಾಥೋಡ್ ರಿಯಾಕ್ಷನ್, ಓವರ್ ಆಲ್ ರಿಯಾಕ್ಷನ್ ಬರ್ದಿದ್ವಿ ಹೌದಿಲ್ಲ? ಆಟ್ ಆ್ಯನೋಡ್ ಏನಾಗಬೇಕು? ಆಕ್ಸಿಡೇಷನ್ ಆಗಬೇಕು, ಆಗುತ್ತಾ ಅಂತ ನಾವು ನೀನು ಬರೆದು ತೋರಿಸಿದ್ವಿ. ಆಟ್ ಕ್ಯಾಥೋಡ್ ರಿಡಕ್ಷನ್ ಆಗಬೇಕು, ರಿಡಕ್ಷನ್ ಆಗುತ್ತೆ ಅಂತ ತೋರಿಸಿದ್ವಿ. ಓವರ್ ಆಲ್ ರಿಯಾಕ್ಷನ್ ಬರ್ದಿದ್ವಿ. ಇಂಟ್ರಡಕ್ಷನ್ ಆಫ್ ಎಲೆಕ್ಟ್ರೋಲಿಟಿಕ್ ಸೆಲ್ ಆಗಿತ್ತು. ಇದ್ರ ಹಿಂದಿನ ಕ್ಲಾಸ್ ಅಂದ್ರೆ ನಿನ್ನಿದಲ್ಲ, ರೆಸಿಸ್ಟೆನ್ಸ್, ರೆಸಿಸ್ಟಿವಿಟಿ, ಕಂಡಕ್ಟೆನ್ಸ್, ಕಂಡಕ್ಟಿವಿಟಿ ಎಲ್ಲದ್ರದ್ದು ಯೂನಿಟ್ ಡಿಸ್ಕಸ್ ಮಾಡಿದ್ವಿ. ಹಾಂ, ಸ್ವಲ್ಪ ನಾ ಅದನ್ನು ಏನು ಕಲ್ತಿದ್ವ ಇನ್ ದ ಕಂಟೆಕ್ಸ್ಟ್ ಆಫ್ ಮೆಟಾಲಿಕ್ ವೈರ್ ಮಾತಾಡಿದ್ವಿ ನಾವು. ಆದ್ರೆ ಆ ಕನ್ಸೆಪ್ಟ್ಸನ್ನು ನಾ ಇಲ್ಲಿ ಯೂಸ್ ಮಾಡ್ತೀನಿ. ಬಟ್ ನಮ್ದು ಇಲ್ಲಿ ಮೆಟಾಲಿಕ್ ವೈರ್ ಇಲ್ಲ, ಬಟ್ ಅಲ್ಲಿನೂ ಫ್ಲೋ ಆಗೋದು ಎಲೆಕ್ಟ್ರಿಸಿಟಿ, ಇಲ್ಲಿನೂ ಫ್ಲೋ ಆಗೋದು ಎಲೆಕ್ಟ್ರಿಸಿಟಿ. ಇಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತಿಲ್ಲ, ಅದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡೀವಿ. ಇದನ್ನು ಮಾಡಕತ್ತೀವಿ, ಅದಕ್ಕೆ ಇವು ರಿಯಾಕ್ಷನ್ ತಂತಾನ ಆಗಂಗಿಲ್ಲ, ಎಲೆಕ್ಟ್ರಿಸಿಟಿ ಕೊಟ್ಟು ಮಾಡಿಸ್ತೀವಿ. ಅದಕ್ಕೆ ಇಲ್ಲೂ ಎಲೆಕ್ಟ್ರಿಸಿಟಿ ಐತಿ, ಅಲ್ಲೇ ವೈರ್ಸ್ನಾಗ ಎಲೆಕ್ಟ್ರಿಸಿಟಿ ಇರುತ್ತೆ. ಸೊ ಅಲ್ಲಿ ರೆಸಿಸ್ಟೆನ್ಸ್ ಕಂಡಕ್ಟೆನ್ಸ್ ಇರ್ತಾವೆ, ಅಂದರೆ ಇಲ್ಲೇನೂ ರೆಸಿಸ್ಟೆನ್ಸ್ ಕಂಡಕ್ಟೆನ್ಸ್ ಇರುತ್ತೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋ ಟಾಪಿಕ್ ಹೆಡ್ಡಿಂಗ್ ನೀವು ಹಾಕೋರಿ. ನಾ ಹೆಡ್ಡಿಂಗ್ ಮೇಲೆ ಬರಬೇಕು ಆ್ಯಕ್ಚುಲಿ, ಬಟ್ ಅಲ್ಲಿ ಕಾಣಂಗಿಲ್ಲ, ಅದಕ್ಕೆ ಇಲ್ಲಿ ಬರಿತೀನಿ, ನೀವು ಹಾಕೋರಿ. ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ಓಕೆ, ಇದು ಹೆಡ್ಡಿಂಗ್ ಹಾಕೊಂಡು ಈ ಡಯಾಗ್ರಾಮ್ ಹಾಕೊಂಡ್ರಿ. ಹಾಂ, ಇಲ್ಲೇ ಲಕ್ಷ ಕೊಡ್ರಿ ಎಲ್ಲರೂ. ನಾ ಮೆಟಾಲಿಕ್ ವೈರಿಗೆ ಎಲ್ಲರೂ ಇಲ್ಲಿ ಲಕ್ಷ ಕೊಡ್ಬೇಕು. ಮೆಟಾಲಿಕ್ ವೈರಿಗೆ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಇಟ್ಸ್ ಕ್ರಾಸ್ ಸೆಕ್ಷನ್ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಂ, ಅವನ್ನ ಇಲ್ಲಿ ಅಪ್ಲೈ ಮಾಡ್ತೀನಿ, ಲಕ್ಷ ಕೊಡ್ರಿ. ಅಲ್ಲೇ ಲೆಂತ್ ಅಂದ್ರೆ ಏನು? ಲೆಂತ್ ಆಫ್ ಮೆಟಾಲಿಕ್ ವೈರ್ ಹೌದಿಲ್ಲ? ಇಲ್ಲೇ ಲೆಂತ್ ಅಂದರೆ ಎಲ್ಲರೂ ಇಲ್ಲಿ ಕಂಡಿರ್ಬೇಕು ಹುಡುಗರು. ಲೆಂತ್ ಅಂದರೆ ಇಲ್ಲೇ ಒಂದು ಎಲೆಕ್ಟ್ರೋಡ್ ಇಂದ ಇನ್ನೊಂದು ಎಲೆಕ್ಟ್ರೋಡ್ ನಡು ಇರೋ ಡಿಸ್ಟೆನ್ಸ್, ಇದು ಲೆಂತ್. ಅಲ್ಲೇ ಲೆಂತ್ ಅಂದರೆ ಆ ವೈರ್ ಎಷ್ಟು ಉದ್ದಿರ್ತಿತ್ತು ಅದು ಹೌದಿಲ್ಲ? ಇಲ್ಲೇ ಲೆಂತ್ ಅಂದರೆ ಏನು? ಒಂದು ಎರಡು ಎಲೆಕ್ಟ್ರೋಡ್ ಇರ್ತಾವಿಲ್ಲ ರೀ, ಒಂದು ಎಲೆಕ್ಟ್ರೋಡ್ ಸೆಂಟ್ರಿಂದ ಇನ್ನೊಂದು ಎಲೆಕ್ಟ್ರೋಡ್ ಸೆಂಟರಿಗೆ ಡಿಸ್ಟೆನ್ಸ್, ಇದು ಎಲ್. ಇಲ್ಲೇ ಏರಿಯಾ ಅಂದ್ರೆ ಏರಿಯಾ ಆಫ್ ದ ಎಲೆಕ್ಟ್ರೋಡ್, ಏರಿಯಾ ಆಫ್ ಎಲೆಕ್ಟ್ರೋಡ್. ಯಾವ್ದಾರ ಎಲೆಕ್ಟ್ರೋಡ್ ಯಾವ್ದು ಎರಡು ಸೇಮ್ ಇರ್ತಾವೆ, ಒಂದು ಹಪ್ಪು ಅಂತ ಹೇಳಿರಂಗಿಲ್ಲ. ಇಲ್ಲ ನಾವು ಹಾಕಿದಂಗೆ ನಾ ಕರೆಕ್ಟ್ ಹಾಕೀನಿ, ಕರೆಕ್ಟ್ ಇರ್ತಾವ್ರಿ ಇವು ಎರಡೂ ಶೇಪ್ ಸೈಜ್. ಸೊ ಏರಿಯಾನು ಸೇಮ್ ಇರುತ್ತೆ. ಸೊ ಎಲ್ ಅಂದ್ರೆ ಇಲ್ಲಿ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಎಲೆಕ್ಟ್ರೋಡ್ಸ್. ಎ ಅಂದ್ರೆ ಏರಿಯಾ ಆಫ್ ದ ಎಲೆಕ್ಟ್ರೋಡ್. ಅಲ್ಲೇ ಎಲ್ ಅಂದ್ರೆ ಲೆಂತ್ ಆಫ್ ದ ಮೆಟಾಲಿಕ್ ವೈರ್. ಎ ಅಂದ್ರೆ ಏರಿಯಾ ಆಫ್ ಇಟ್ಸ್ ಕ್ರಾಸ್ ಸೆಕ್ಷನ್. ಅಲ್ಲೇ ಎಲ್ ಎ, ಇಲ್ಲಿ ಎಲ್ ಎ, ಗೊತ್ತಾತು? ಹಾಂ, ಈಗ ನನಗೆ ಕಂಡಕ್ಟೆನ್ಸ್ ಬೇಕು, ಜಿ ಹೌದಿಲ್ಲ? ಇದಕ್ಕೆ ಈ ಟರ್ಮ್ಸ್ ಎಲ್ಲ ನಿಂಗೆ ಅವತ್ತು ಹೇಳ್ತೀನಿ ನಾನು. ಜಿ ಅಂದ್ರೇನು, ಆರ್ ಅಂದ್ರೇನು? ಜಿ ಅಂದ್ರೆ ಕಂಡಕ್ಟೆನ್ಸ್ ಹೌದಿಲ್ಲ? ಹಾಂ, ಜಿ ಈಸ್ ಕಂಡಕ್ಟೆನ್ಸ್, ಇಟ್ ಈಸ್ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್, ಅಥವಾ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಹಾಂ, ಈಗ ನಾವು ನಮ್ಮ ಹೆಡ್ಡಿಂಗ್ ಏನಿತ್ತು? ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ಅಂದ್ರೆ ಈ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್ ಒಳಗೆ ಈಸ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಬಗ್ಗೆ ಮಾತಾಡ್ಬೇಕು ನಾವು. ಕಂಡಕ್ಟೆನ್ಸ್ ಅಂದ್ರೆ ಈಸ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ. ರೆಸಿಸ್ಟೆನ್ಸ್ ಅಂದ್ರೆ ದ ಫೋರ್ಸ್ ವಿಚ್ ಅಪೋಸಸ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ. ಹಾಂ, ಕಂಡಕ್ಟೆನ್ಸ್ ನಾವು ಅವತ್ತು ಮಾತಾಡೀವಿ, ಅರ್ಥ ಏನು ಅಂತಂದು. ಈಗ ಲಕ್ಷ ಕೊಡ್ರಿ, ಇಲ್ಲೇನೂ ಎಲೆಕ್ಟ್ರಿಸಿಟಿ ಫ್ಲೋ ಆಗುತ್ತಿಲ್ಲ.
ಇಲ್ಲಿಂದ ನೆಗೆಟಿವ್ ಎಂಡ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡೀವಿ, ಇಲ್ಲಿ ಪಾಸಿಟಿವ್ ಎಂಡ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡೀವಿ ಅಂದ್ರೆ ಆಬ್ವಿಯಸ್ಲಿ ಎಲೆಕ್ಟ್ರಿಸಿಟಿ ಈ ಸೊಲ್ಯೂಷನ್ನಾಗ ಫ್ಲೋ ಆಗುತ್ತೆ. ಅದು ಫ್ಲೋ ಆಗೋ ಮುಂದೆ ಎಷ್ಟು ಈಸಿಲೇ ಫ್ಲೋ ಆಗುತ್ತಾ ಅಥವಾ ಎಷ್ಟು ಡಿಫಿಕಲ್ಟಿಲೇ ಫ್ಲೋ ಆಗುತ್ತಾ ಅನ್ನೋದು ಮಾತಾಡೋದು ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್. ಸೊ ಜಿ ಬಗ್ಗೆ ಮಾತಾಡ್ಬೇಕು ನಾವು. ಜಿ ಬಗ್ಗೆ ಮಾತಾಡೋದು ಒಂದು, ರೆಸಿಪ್ರೋಕಲ್ ಆಫ್ ಆರ್ ಬಗ್ಗೆ ಮಾತಾಡೋದು ಒಂದು. ಇಫ್ ಐ ಸ್ಪೀಕ್ ಅಬೌಟ್ ಇನ್ವರ್ಸ್ ಆಫ್ ಅಥವಾ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್, ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ಕಂಡಕ್ಟೆನ್ಸ್. ಹಾಂ, ಈಗ ಏನು ಮಾಡ್ತೀನಿ ರೀ ನಾನು ಇಲ್ಲಿ ಫಾರ್ಮುಲಾ ಮಾಡಿಟ್ಟಿದ್ದೆ, ಇದೆಲ್ಲ ನಮ್ಮ ಬಾರ್ಡ್ರ್ನಾಗ ನಡೆದೈತಿಲ್ಲ. ಹಾಂ, ಆರ್ ಇಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ. ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್, ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಎರಡು ಸೇರಿ ಬರೆದು ಈ ಪ್ರಪೋರ್ಷನಾಲಿಟಿ ಸೈನ್ ತೆಗೆದ್ರೆ ಇಲ್ಲಿ ರೆಸಿಸ್ಟಿವಿಟಿ ಬಂದಿತ್ತಿಲ್ಲ. ಹಾಂ, ಸೊ ಆರ್ ಈಸ್ ಈಕ್ವಲ್ಸ್ ಟು ರೋ ಎಲ್ ಬೈ ಎ, ವೇರ್ ರೋ ಈಸ್ ನೆನಪಿಲ್ಲ ರೆಸಿಸ್ಟಿವಿಟಿ, ಹೌದಿಲ್ಲ? ಸೊ ನಾ ಈಗ ಏನು ಮಾಡ್ತೀನಿ, ಜಿ ಇದ್ದಲ್ಲೇ 1/r ಐತಿಲ್ರಿ, ಆರ್ ಇದ್ದಲ್ಲಿ ಇದನ್ನು ಹಾಕ್ತೀನಿ. ಏನಾಗುತ್ತೆ ಅವಾಗ? ರೋ ಇಂಟು ಎಲ್ ಬೈ ಎ. ಆಮ್ ಐ ರೈಟ್? ಈಗ ನನ್ನ ಫೇವ್ರೇಟ್ ಡೈಲಾಗ್ ಬರ್ತೈತಿ, ಬಟ್ ಐ ಕಾಂಟ್ ಯೂಸ್ ಇಟ್. ಆ ಡೈಲಾಗ್ ಏನು? ಡಿನಾಮಿನೇಟರ್ ಆಫ್ ದ ಡಿನಾಮಿನೇಟರ್ ಗೋಸ್ ಟು ದ ನ್ಯೂಮರೇಟರ್. ಇಟ್ ಗೋಸ್, ಬಟ್ ಐ ಕಾಂಟ್ ಸೆಂಡ್. ಐ ಓಂಟ್ ಸೆಂಡ್. ಐ ಕಾಂಟ್ ಅಲ್ಲ, ಐ ಕ್ಯಾನ್, ಬಟ್ ಐ ಓಂಟ್. ಎದಕ್ಕೆ? ಇಲ್ಲೇ ಇದ್ರದ್ದು ಕಂಟಿನ್ಯೂ ಮಾಡ್ತೀನಿ. ಲಕ್ಷ ಕೊಟ್ಟು ಎಲ್ಲರೂ ನೋಡ್ರಿ, ಕೇಳ್ರಿ. ಜಿ ಈಸ್ ಈಕ್ವಲ್ಸ್ ಟು, ನಾ ಹಿಂಗೆ ಬರಿಬೋದು, 1/ρ ಇಂಟು, ಕಾಣೋಲ್ಲ, 1/L/A. ಇದನ್ನು ಹಂಗೆ ಬರಿಬಹುದೋ ಇಲ್ಲೋ? ಏನಿಲ್ಲ, ಇದು 1/ρ ಸಪ್ರೇಟ್ ಬರ್ತೀನಿ, ಇದನ್ನು ಸಪ್ರೇಟ್ ಬರ್ತೀನಿ. ಇದು ಇಲ್ಲೇನಿಲ್ಲ ಅಂದರೆ 1 ಇದ್ದಂಗೆ 1/L/A ಬರ್ತೀನಿ. ಮುಂದೆ ಇಲ್ಲೇನು ಕೆಲಸ ನಾ ಮಾಡ್ತೀನಿ ಅಂದ್ರೆ, ಜಿ ಈಸ್ ಈಕ್ವಲ್ಸ್ ಟು 1/ρ ಅಂದ್ರೆ, ರೋ ಅಂದ್ರೆ ರೆಸಿಸ್ಟಿವಿಟಿ. 1/resistivity is conductivity. If 1/resistance is conductance, 1/resistivity is conductivity or specific conductance or ಕಪ್ಪ. ನಿಮಗೆ ಏಕೆ ಕೊಡಬೇಕು? ಅದ ಕಪ್ಪ. ಇನ್ನೊಮ್ಮೆ ಮಾಡೋಣ. ನಿಮಗೇಕೆ ಕೊಡಬೇಕು ಕಪ್ಪ? ಇದು ಚಲೋ ಇದೆ, ಜ್ಯೂಸ್ ಕೂಡ. ಓಕೆ, ಚಿಕ್ಕು ಜ್ಯೂಸ್, ಶುಗರ್ಲೆಸ್, ಐಸ್ಲೆಸ್ ಜ್ಯೂಸ್. ಜಿ ಈಸ್ ಈಕ್ವಲ್ಸ್ ಟು ಕೆ ಇಂಟು, ಲಕ್ಷ ಕೊಡ್ರಿ ಇಲ್ಲೇ, 1/L/A ಹಿಂಗೆ ಬರಿಬೋದು. ವೇರ್ ಜಿ ಈಸ್ conductance of electrolytic solution, where K is conductivity of electrolytic solution. 1 is 1, ಹೌದಲ್ಲ? L is distance between the electrodes, A is area of the electrode. ಸನ ಡ ಎರಡು ಒಂದ, ಇದ್ರದ್ದು ಏನಿರ್ತೈತಿ ಅದ್ರದ್ದು ಅದೇ ಇರ್ತೈತಿ. ಓಕೆ, ಈಗ G is something, G is conductance, K is conductivity. Similarly L/A ಕ್ಕೂ ಒಂದೇನೋ ಒಂದು ಕರೀತಾರೆ. ಅದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಈ ಡೈಗ್ರಾಮ್ ತೆಗೆದು ಬಿಡ್ತೀನಿ. ನೀವು ಹಾಕ್ಕೊಂಡಿರಲ್ಲ, ನೀವು ಇಲ್ಲಾಂದ್ರೆ ಇಲ್ಲಿ ಇಷ್ಟು ಬರ್ಕೊಂಬಿಡ್ರಿ, ಪೂರ ಸ್ವಚ್ಛ ಮಾಡಿಬಿಡ್ತೀನಿ. ಇಲ್ಲಿ ತನಕ ಬರ್ಕೊಂಡಿರಿ ಎಲ್ಲರೂ? ನಾನು ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. G ಈಸ್ ಈಕ್ವಲ್ಸ್ ಟು K ಇಂಟು 1/L/A, where G is conductance of solution, K is conductivity of solution. Please stop talking. L is distance between the electrodes in the electrolytic cell. ಹೌದಲ್ಲ?
ಎ ಇಸ್ ಏರಿಯಾ ಆಫ್ ಎಲೆಕ್ಟ್ರೋಡ್. ಓಕೆ, ಎಲ್ಲರೂ ಲಕ್ಷ ಕೊಡ್ಬೇಕು. ಈ L/A ಏನೈತಲ್ರಿ, ಇದಕ್ಕೆ ನಾವು ಸೆಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೆಲ್ ಕಾನ್ಸ್ಟೆಂಟ್. ಈ ಸೆಲ್ ಕಾನ್ಸ್ಟೆಂಟ್ ಯೂಸ್ ಮಾಡಿಕೊಂಡು ನಾವು ಒಂದಿಷ್ಟು ಇಲ್ಲಿ ಫಾರ್ಮುಲಾ ಮಾಡಿಡ್ತೀನಿ. ಫಸ್ಟ್ ಅದು ಅಂದರೆ ಏನಂತ ಹೇಳ್ತೀನಿ, ಆಮೇಲೆ ಫಾರ್ಮುಲಾ ಮಾಡಿಡ್ತೀನಿ. ಅವು ಬೋರ್ಡ್ ಎಕ್ಸಾಮಿಗೆ ಅಷ್ಟು ಯೂಸ್ ಆಗ್ತಾವೆ ಇಲ್ಲ ಗೊತ್ತಿಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಡೆಫಿನೆಟ್ಲಿ ಅದ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ಅಂದರೆ ಜನರಲಿ ಪ್ರತಿ ವರ್ಷ ಕೇಳ್ತಾರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ. ಸೊ ಆ ಫಾರ್ಮುಲಾ ಮಾಡಿಡೋದು ಇಂಪಾರ್ಟೆಂಟ್. ಓಕೆ, ಏನಿದೆ ಸೆಲ್ ಕಾನ್ಸ್ಟೆಂಟ್ ಅಂದ್ರೆ? ಇದು ಆ್ಯಕ್ಚುಲಿ ಸೆಲ್ ಕಾನ್ಸ್ಟೆಂಟ್ ಅಂತ ಎದಕ್ಕೆ ಕರೀತಾರೆ ಅಂದ್ರೆ, ಆ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗೆ ಇದು ಮತ್ತು ಇದು ಕಾನ್ಸ್ಟೆಂಟ್ ಇರ್ತದೆ, ಅದಕ್ಕೆ ಅದ್ರ ರೇಷಿಯೋನು ಕಾನ್ಸ್ಟೆಂಟ್ ಇರ್ತದೆ. ಈಗ ಒಂದು ಎಲೆಕ್ಟ್ರೋಲಿಟಿಕ್ ಸೆಲ್ ಐತಪ್ಪ, ಇಮ್ಯಾಜಿನ್ ಮಾಡಿರಿ. ಇಲ್ಲೊಂದು ಎಲೆಕ್ಟ್ರೋಡ್ ಐತಿ, ಇನ್ನೊಂದು ಎಲೆಕ್ಟ್ರೋಡ್ ಐತಿ. ಹಾಂ, ಆಗಲೇ ಇದ್ದ ಡಯಾಗ್ರಾಮ್ ಇಮ್ಯಾಜಿನ್ ಮಾಡಿರಿ. ಹಾಂ, ಸೊ 2 ಎಲೆಕ್ಟ್ರೋಡ್ ನಡುವೆ ಒಂದು ಡಿಸ್ಟೆನ್ಸ್ ಇರುತ್ತೆ, ಹೌದಿಲ್ಲ? ಆಮೇಲೆ ಪ್ರತಿ ಎಲೆಕ್ಟ್ರೋಡಿಗೆ ಒಂದು ಏರಿಯಾ ಇರುತ್ತೆ. ಇದು ಫಿಕ್ಸ ಆ ಸೆಲ್ಲಿಗೆ, ಈ ಪರ್ಟಿಕ್ಯುಲರ್ ಸೆಲ್ಲಿಗೆ ಈ ಎಲ್ ಫಿಕ್ಸ ಇರುತ್ತಾ, ಹೌದಿಲ್ಲ? ಆ ಎಲೆಕ್ಟ್ರೋಡ್ ಏರಿಯಾ ಫಿಕ್ಸ ಇರುತ್ತೆ. ಎಲ್ಲೂ ಫಿಕ್ಸ್ ಐತಿ, ಏನು ಫಿಕ್ಸ್ ಐತಿ ಅಂದರೆ L/A ಫಿಕ್ಸ ಇರುತ್ತಾ? ಅಂದರೆ ಎಲ್ಲೂ ಕಾನ್ಸ್ಟೆಂಟ್, ಏನು ಕಾನ್ಸ್ಟೆಂಟ್ ಅಂದರೆ L/A ಕಾನ್ಸ್ಟೆಂಟ್. ಸೊ ಆ ಕಾನ್ಸ್ಟೆಂಟಿಗೆ ಸೆಲ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ x, ಆರ್ ಇಟ್ ಈಸ್ ಆಲ್ಸೋ ಡಿನೋಟೆಡ್ ಬೈ G*, G ಚಿಕ್ಕಿ. ಸೆಲ್ ಕಾನ್ಸ್ಟೆಂಟ್ಗೆ G* ಅಂತ ಕರೀತಾರೆ. ಈ ಸೆಲ್ ಕಾನ್ಸ್ಟೆಂಟ್ ಅಂದ್ರೇನು? ಅದು ಒಂದು ರೇಷಿಯೋ. ಎದ್ರದ್ದು ರೇಷಿಯೋ? ಸೆಲ್ ಒಳಗೆ. ಈಗ ಒಂದು ಮಾರ್ಕೆಟಿಂದ ಒಂದು ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಂಬಂದೆ ಅಂತ ಅನ್ಕೋರಿ ನಾ. ಓಕೆ, ಎಲೆಕ್ಟ್ರೋಲಿಟಿಕ್ ಸೆಲ್ ತೊಗೊಂಬಂದೆ ಅಂದರೆ ಆಲ್ರೆಡಿ ಸೆಲ್ ನನ್ನ ಕೈಯಾಗೈತಿ ಅಂದ್ರೆ ಅದ್ರ ಒಳಗೆ ನೀವು ಹೊಡೆದು ನೋಡಿದ್ರೆ 2 ಎಲೆಕ್ಟ್ರೋಡ್ ಇರ್ತಾವೆ, ಸೊಲ್ಯೂಷನ್ ಇರ್ತೈತೆ. ಆ 2 ಎಲೆಕ್ಟ್ರೋಡ್ ಡಿಸ್ಟೆನ್ಸ್ ಫಿಕ್ಸ್ ಇರ್ತಾ? ನಂಗೆ ಬೇಕಂದ್ರೆ ಅದನ್ನ ಹೊಡೆದು ಹಿಂಗೆ ಸರಿಸ್ಬೋದನ್ನ? ಸರಿಸಿದ್ರೆ ಕೆಲಸ ಆಗಲ್ಲ, ಹೊಡೆದ್ರೆ ಮುಗ್ದು ಹೋತಿಲ್ಲ. ಸೊ ಅದು ಫಿಕ್ಸ್ ಇರುತ್ತೆ ಲೆಂತ್, ಮತ್ತು ಆ ಎಲೆಕ್ಟ್ರೋಡ್ ಏರಿಯಾ ಫಿಕ್ಸ್ ಇರುತ್ತಾ? ಸೊ L is constant, A is constant, the ratio of L/A is also constant, which is called cell constant. Student? ಹಾಂ, ಸೊ ಅದನ್ನು ನಾವು ಸೆಲ್ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಅದನ್ನು X ಲೇನು ಡಿನೋಟ್ ಮಾಡ್ತೀವಿ. ಇಟ್ ಈಸ್ ಮೋರ್ ಪಾಪ್ಯುಲರ್ಲಿ ಡಿನೋಟೆಡ್, ಮೋರ್ ಪಾಪ್ಯುಲರ್ಲಿ ನೋನ್ ಬೈ G*. ಇದು G* ಬಗ್ಗೆ ಆ್ಯಕ್ಚುಲಿ ಇದು ಥಿಯರಿ ಒಳಗೆ ಒಮ್ಮೆ ಟೆಕ್ಸ್ಟ್ ಬುಕ್ಸ್ನ ಕೊಡಂಗೆ ಇಲ್ಲ ಇದ್ರ ಬಗ್ಗೆ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ನ ಕೇಳಿಬಿಡ್ತಾರೆ. ಅದಂದ್ರೆ G* ಅಂದರೆ ಗೊತ್ತೇ ಇರೋಂಗಿಲ್ಲ ಎಷ್ಟು ಮಂದಿಗೆ, ಬಟ್ G* ಮೆನ್ಷನ್ ಮಾಡಿಬಿಡ್ತಾರೆ ಕ್ವಶನ್ನಾಗಲಿ. ಕನ್ಫ್ಯೂಸ್ ಆಗ್ಬಿಡುತ್ತೆ. ಆ ಕನ್ಫ್ಯೂಷನ್ ಈಗ ನಾನು ನಿಮ್ಗೆ ಕ್ಲಿಯರ್ ಮಾಡಿಬಿಟ್ಟೇನೆ, ಇನ್ ಕೇಸ್ ಅದ್ರ ಮೇಲೆ ಕ್ವಶನ್ ಬಂದ್ರೆ. ಓಕೆ, ಸೊ ಇದ್ರ ಒಳಗೆ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ G = K × 1/x ಆರ್ G = K × 1/G*. L/A ಇದ್ದಲ್ಲೇ X ಹಾಕಿನಿ ಅಥವಾ L/A ಇದ್ದಲ್ಲೇ G* ಹಾಕಿನಿ. ಇದು ಕರೆಕ್ಟ್ ಐತಿಲ್ಲ? ಹಾಂ. ಮುಂದೆ ನಾ ಈಗ ಏನು ಮಾಡ್ತೀನಿ, ಕಪ್ಪ ಅಷ್ಟೇ ಒಂದು ಕಡೆ ಇಡ್ತೀನಿ. ಬಿಕಾಸ್ ಕಪ್ಪ ಆಮೇಲೆ ಕ್ವಶನ್ಸ್ ಭಾಳ ಬರ್ತಾವೆ. ಕಂಡಕ್ಟಿವಿಟಿ ಅದ್ರಲ್ಲಿ ಕಪ್ಪ ಅಂದ್ರೆ ಅದನ್ನಷ್ಟೇ ಒಂದು ಕಡೆ ಇಟ್ರೆ ಉಳಿದೆಲ್ಲ ಆ ಕಡೆ ಕಳ್ಸೋಣ. ಇದು ಆ ಕಡೆ ಹೋತು. ಕಪ್ಪ = G × G*. ಇದಕ್ಕೊಂದು ಹಿಂಗೆ ಡಬ್ಬಿ ಹಾಕಿ ಇಡ್ರಿ. ತಡ್ರಿ, ಇದ್ರ ಕೆಳಗೆ ಇನ್ನೊಂದು ಬರೀತೀನಿ, ಇದನ್ನು ಸ್ಟೇಟ್ಮೆಂಟ್ ಫಾರ್ಮ್ನಾಗ ಬರೀತೀನಿ. ಕಪ್ಪ = ಏನು? G ಅಂದ್ರೆ ಏನು? ಕಂಡಕ್ಟೆನ್ಸ್ ಆಫ್ ಎಲೆಕ್ಟ್ರೋಲಿಟಿಕ್ ಸೊಲ್ಯೂಷನ್, ಹೌದಲ್ಲ? ಇಂಟು ಇಟ್ಸ್ ಸೆಲ್ ಕಾನ್ಸ್ಟೆಂಟ್. ಇವು ಭಾಳ ಇಂಪಾರ್ಟೆಂಟ್. ಈಗ ಬರೀ ಮುಂದೆ ಈಸಿ ಅನಿಸ್ತಾವೆ ನಿಮ್ಗೆ, ಬಟ್ ಇವು ಇಂಪಾರ್ಟೆಂಟ್. ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಲಕ್ಷ ಕೊಡ್ರಿ, ಯಾವುದೋ ಒಂದು ಎಲೆಕ್ಟ್ರೋಲಿಟಿಕ್ ಸೆಲ್ ಕೊಟ್ಟು ಅದ್ರದ್ದು ಕಪ್ಪ ವ್ಯಾಲ್ಯೂ ಹೇಳ್ರಿ ಅಥವಾ ಕಂಡಕ್ಟಿವಿಟಿ ವ್ಯಾಲ್ಯೂ ಹೇಳ್ರಿ ಅಂತ ಕೇಳ್ತಾರೆ. ಕೇಳಿ ಅದ್ರ ಸೆಲ್ ಕಾನ್ಸ್ಟೆಂಟ್ ಕಂಡಕ್ಟೆನ್ಸ್ ಕೊಟ್ಟಿರ್ತಾರೆ. ನೀವು ನಮಗೆ ಮೊದಲು ಗೊತ್ತಿದ್ದು K = GLA ಆ ಫಾರ್ಮುಲಾ ಯೂಸ್ ಮಾಡೋಕ್ಕೆ ಹೋದ್ರೆ K ನಮ್ಗೆ ಗೊತ್ತಾಗಂಗೇ ಇಲ್ಲ. ನಮ್ಗೆ ಸೆಲ್ ಕಾನ್ಸ್ಟೆಂಟ್ ಬಗ್ಗೆ ಗೊತ್ತಿತ್ತು, ಕಂಡಕ್ಟೆನ್ಸ್ ಬಗ್ಗೆ ಗೊತ್ತಿತ್ತು, ಆಮೇಲೆ K = G × G* ಗೊತ್ತಿತ್ತು ಅಂದ್ರೆ ಈಸಿಲಿ ಮಾಡ್ಬೋದು. ಒಮ್ಮೆ ಕ್ವಶನ್ ಹೆಂಗೆ ಬಂದಿರ್ತೈತಿ, 2 ಕೊಟ್ಬಿಟ್ಟಿರ್ತಾರೆ, ಕಂಡಕ್ಟೆನ್ಸ್ ಮತ್ತು ಸೆಲ್ ಕಾನ್ಸ್ಟೆಂಟ್ ಕಪ್ಪಕ್ಕೆ ಇರ್ತಾರೆ. ಇಷ್ಟೆಲ್ಲ ನೀವು ಅಲ್ಲಿ ಮಾಡೋಕಿನ ಆ 2 ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗ್ದೋತು.
ಹೌದಿಲ್ಲ? ಸೊ ಇದು ಭಾಳ ಯೂಸ್ಫುಲ್ ಫಾರ್ಮುಲಾ. ಕೆ ಇಸ್ ಈಕ್ವಲ್ಸ್ ಟು ಕಪ್ಪ ಇಸ್ ಈಕ್ವಲ್ಸ್ ಟು ಕಂಡಕ್ಟೆನ್ಸ್ ಇಂಟು ಸೆಲ್ ಕಾನ್ಸ್ಟ್ಯಾಂಟ್ ಜಿ ಇಂಟು ಜಿ ಸ್ಟಾರ್. ಅಲ್ಲಿ ತನಕ ಬರ್ಕೊಂಡು ಇದು ಕೆ ಇಸ್ ಈಕ್ವಲ್ಸ್ ಟು ಕಂಡಕ್ಟೆನ್ಸ್ ಇಂಟು ಸೆಲ್ ಕಾನ್ಸ್ಟ್ಯಾಂಟ್ ಅಂತ ಬರೆದು ಡಬ್ಬಿ ಹಾಕಿ ಲಕ್ಷ ಕೊಡ್ರಿ ಇಲ್ಲೇ. ಈಗ ಇಲ್ಲಿ ಸ್ಟಾಪ್ ಮಾಡ್ತೀನಿ ನಾನು. ಮಾಡಿ ಈ ಕಪ್ಪ ಬಗ್ಗೆ ಇನ್ನೂ ಮಾತಾಡೋದೈತಿ. ಕಪ್ಪದ್ದು ಫಾರ್ಮುಲಾ ಆಯ್ತು, ಫಾರ್ಮುಲಾ ಅದನ್ನು ವರ್ಡ್ ವೈಸ್ ಬರ್ದೀನಿ, ಇಲ್ಲೇ ಡಿನೋಷನ್ ವೈಸ್ ಬರ್ದೀನಿ, ಇಲ್ಲ ಅವ್ನ ವರ್ಡ್ಸ್ ಬರ್ದೀನಿ. ಇದ್ರದ್ದು ಮೀನಿಂಗ್ ಒಂದೈತ್ರಿ, ಇದ್ರ ಅರ್ಥ ಅರ್ಥ ನಮ್ಗೆ ಗೊತ್ತೈತಿ. ಕೆ ಅಂದ್ರೆ ಕಂಡಕ್ಟಿವಿಟಿ, ಹೌದಿಲ್ಲ? ಕಂಡಕ್ಟಿವಿಟಿ ಅಂದರೆ ಏನು? 1/, ರೆಸಿಸ್ಟಿವಿಟಿ. ನೀವು ಎಲ್ಲಿ ಕೇಳಿದ್ರು ಇದಂದ್ರೆ ಇದಂದ್ರೆ 1/, ಇದನ್ನ ಹೇಳ್ತಾರೆ. ಆ್ಯಕ್ಚುಲಿ ಅದು ಏನು? ನಾ ಏನು ಕೇಳತ್ತೀನಿ ಅರ್ಥ ಆಗತೈತಿ? ಇದ್ರ ಬಗ್ಗೆನೂ ಒಂದು 10-15 ನಿಮಿಷ ಮಾತಾಡೋದೈತಿ. ಅದನ್ನು ಮಾತಾಡಿ ಮುಂದೆ ಕಂಟಿನ್ಯೂ ಮಾಡೋದು. ಇದೆಲ್ಲ ಸಿಲೆಬಸ್ನಾಗ ಇದ್ದಿದ್ದ, ಇದು ಒಂದು ಫಾರ್ಮುಲಾ ಇರಂಗಿಲ್ಲ ಅಂತ ಹೇಳಿದ್ ನಾ ಜನರಲಿ. ಇದು ಸಿಲೆಬಸ್ನಾಗ ಇದ್ದಿದ್ದ, ಮುಂದೆ ನಾ ಮಾತಾಡೋದು ಇದ್ದಿದ್ದ, ಯಾವುದು ಎಕ್ಸ್ಟ್ರಾ ಇಲ್ಲ. ಓಕೆ, ಸೊ ಇದು ಇಲ್ಲಿಗೆ ನಾವು ನಿಂದ್ರಿಸೋನು. ಈ ಕಪ್ಪ ಬಗ್ಗೆ ಏನು ಸ್ವಲ್ಪ ಮಾತಾಡೋದೈತಿ. ಆಮೇಲೆ ಲಕ್ಷ ಕೊಡ್ರಿ, ಇವು ಎಲ್ಲ ಏನೇನು ಹೇಳೋದಿನ ಇನ್ ಅಪ್ಕಮಿಂಗ್ ಕ್ಲಾಸಸ್. ಈ ಕ್ವಶನ್ ಪೇಪರ್ ಸೆಟ್ಟರ್ಸ್ ಫೇವ್ರೇಟ್ ಟಾಪಿಕ್ಸ್ ಇವು, ಎಸ್ಪೆಷಲಿ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಮುಂದೆ ನಮ್ಗೆ ಸಾಲ್ವ್ ಮಾಡಕ್ಕೆ ಆಗ್ಬೇಕಂದ್ರೆ ಮೊದಲು ಥಿಯರಿ ಪರ್ಫೆಕ್ಟ್ ಆಗ್ಬೇಕು, ಹೌದಿಲ್ಲ? ಸೊ ನೀವು ಇನ್ಮೇಲೆ ಏನೇ ಹೇಳ್ಕೊಂತ ಹೋಗ್ತೀನಿ, ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂತ ಬರ್ಬೇಕು. ಏನಾದ್ರು ಡೌಟ್ಸ್ ಬಂದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಬೇಕು, ಕೇಳಿ. ಓಕೆ, ಶಾಲ್ ವಿ ಸ್ಟಾರ್ಟ್? ಈಗ ಕೆ ಅಂದ್ರೆ ಏನು ಅಂತ ನಿಮ್ಗೆ ಕೇಳಿದ್ರೆ ಏನ್ ಹೇಳ್ತೀರಿ? ವಾಟ್ ಇಸ್ ಕೆ? ಕಪ್ಪ ಅಂತ ಹೇಳ್ತೇವೆ, ಅಥವಾ ಇನ್ನೊಂದೇನು ಹೇಳ್ಬೋದು ನೀವು? ಕಂಡಕ್ಟಿವಿಟಿ ಅಂತ ಹೇಳ್ಬೋದು, ಅಥವಾ ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅನ್ಬೋದು. ಎಲ್ಲ ಒಂದೊಂದು ಹೆಸರು ಹೇಳಕತ್ತೀರಿ, ಅದರ ಅರ್ಥ ಏನು ಅಂತ ಕೇಳಿದ್ರೆ ಕೆ ಅರ್ಥ ಏನು? ವಾಟ್ ಎಕ್ಸಾಕ್ಟ್ಲಿ ಇಸ್ ಕೆ? ವಾಟ್ ಡು ಯು ಮೀನ್ ಬೈ ಕೆ? ಇದನ್ನ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಳೋಣ, ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕಿಂತ ಮೊದಲು ಸ್ವಲ್ಪ ಯೂನಿಟ್ಸ್ ಆಫ್ ಕೆ ಬಗ್ಗೆ ಮಾತಾಡೋಣ. ಯೂನಿಟ್ ಅಥವಾ ಯೂನಿಟ್ಸ್ ಆಫ್ ಕೆ. ಯೂನಿಟ್ಸ್ ಆಫ್ ಕೆ. K is equals to G into G star. ನಮಗೆ ಗೊತ್ತಿದೆ, ಹೌದಿಲ್ಲ? G ಅಂದ್ರೆ ಏನು? ಕಂಡಕ್ಟೆನ್ಸ್. ಕಂಡಕ್ಟೆನ್ಸ್ ಯೂನಿಟ್ ಏನು? G ಯೂನಿಟ್ ಸೈಮನ್ ಅಥವಾ 1/ohm per ohm, ಹೌದಿಲ್ಲ? G is equals to 1/R ಬರೀತಿದ್ರಾ? ಇಲ್ಲಿ ನಾನು ಓಮ್ ಹಾಕಿದ್ರ 1/ohm ಅಂತಿದ್ದು ಏನಾಗ್ತಿದ್ದು? per ohm, ಹೌದಿಲ್ಲ ರೀ? per ohm ನಾವು ಸೈಮನ್ ಅಂತ ಕರಿತೀವಿ. ಸೈಮನ್ G ಯೂನಿಟ್. G ಸ್ಟಾರ್ ಯೂನಿಟ್ ಏನು? G ಸ್ಟಾರ್ ಅಂದ್ರೆ ಏನು? ಸೆಲ್ ಕಾನ್ಸ್ಟೆಂಟ್. ವಾಟ್ ಇಸ್ ಸೆಲ್ ಕಾನ್ಸ್ಟೆಂಟ್? L/A. ಹೌದಿಲ್ಲ? ಲಕ್ಷ ಕೊಡ್ರಿ ಪ್ಲೀಸ್, ಇದು ಇಂಪಾರ್ಟೆಂಟ್. ನಿಂತಿ ಮಾಡಬೇಡ್ರಿ. ಈ ಟೈಮ್ ಅಂತ ನನಗೆ ಗೊತ್ತು, ಆದ್ರೆ ಲೆಂತ್ ಯೂನಿಟ್ ಏನು? ಮೀಟರ್ ನ ತಗೋಬಾರ್ದು, ಸೆಂಟಿಮೀಟರ್ ನ ತಗೋಬೇಕು. ಎದಕ್ಕೆ ಹೇಳಿ? ಸೆಲ್ ಸಣ್ಣದಿರ್ತ್ರಿ, ದೊಡ್ಡ ಸೆಲ್ ಇರಂಗಿಲ್ಲ. ಕೈಯಾಗ ಹಿಡಿದ್ರೆ ಇಷ್ಟ ಆಗತ್ತೀರಿ, ಪೆನ್ ಅಷ್ಟು ಇಷ್ಟ ಸಣ್ಣ ಇಷ್ಟ ಆಗ್ಬೋದು. ಮತ್ತೆ ಇದನ್ನ ನೀವು ಮೀಟರ್ನ ಮೆಜರ್ ಮಾಡಿ, ಕಿಲೋಮೀಟರ್ನ ಮೆಜರ್ ಮಾಡ್ತೀರಿ. 0.00005 kilometer. So centimeter will be an accurate unit to measure this. Yes, sir. So length centimeter, area centimeter square. ಹೌದು? Yes, sir. Centimeter cancel. G star is equals to per centimeter. ಹೌದಿಲ್ಲ ರೀ? Yes, sir. ಹೌದಿಲ್ಲ ರೀ? Yes, sir. ಇದನ್ನ ಇಲ್ಲಿ ಹಾಕಿದ್ರ ಸೈಮನ್ ಇಂಟು ಸೆಂಟಿಮೀಟರ್ ಅದಕ್ಕೆ ಸೈಮನ್ ಪರ್ ಸೆಂಟಿಮೀಟರ್, ಹೌದಿಲ್ಲ? ಇದನ್ನೆಲ್ಲಿ ಬರೀಲಿ? ಈ ಡೈಗ್ರಾಮ್ ಒಂದು ನೀವು ಮೊದಲು ಹಾಕೊಂಡಿರಿ, ಈಗೇನ್ ಬೇಡ, ಲಾಸ್ಟ್ ಕ್ಲಾಸ್ ಹಾಕೊಂಡಿರಿ ನೀವು. ಸೊ ಕೆ ಯೂನಿಟ್ ಮಾಡಬೇಕು ನಾವು. ಕೆ ಇಸ್ ಈಕ್ವಲ್ಸ್ ಟು ಜಿ ಇಂಟು ಜಿ ಸ್ಟಾರ್. ಜಿ ಯೂನಿಟ್ ಸೈಮನ್, ಜಿ ಸ್ಟಾರ್ ಯೂನಿಟ್ ಪರ್
ಮೀಟರ್, ಅದಕ್ಕೆ ಕೆ ಯೂನಿಟ್ ಏನ ಸೈಮನ್ ಪರ್ ಸೆಂಟಿಮೀಟರ್. This unit of kappa is widely used. Other units of kappa are Simon per meter. Sometimes per meter it is used. Even though the cell is very small, ಒಮ್ಮೊಮ್ಮೆ ಮೀಟರ್ ಯೂಸ್ ಮಾಡ್ತಾರ. ಬಟ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಯೂನಿಟ್ ಯಾವುದು? ವೈಡ್ಲಿ ಅಂದ್ರೆ ಬಹಳ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಯೂನಿಟ್ ಯಾವುದು? ಸೈಮನ್ ಪರ್ ಸೆಂಟಿಮೀಟರ್. ಒಮ್ಮೊಮ್ಮೆ ಸೈಮನ್ ಪರ್ ಮೀಟರ್ ಯೂಸ್ ಮಾಡ್ತಾರ, ಆರ್ ಒಮ್ಮೊಮ್ಮೆ ಪರ್ ಓಮ್ ಪರ್ ಸೆಂಟಿಮೀಟರ್ ಯೂಸ್ ಮಾಡ್ತಾರೆ. ಸೈಮನ್ ಬದಲಿ ಪರ್ ಓಮ್ ಬರ್ತೀನಿ, ಅರ್ಥ ಆಗಿಲ್ಲ? ನೀವು ಇಲ್ಲಿಂದ ಇಷ್ಟು ಬರ್ಕೋರಿ, ಮುಂದೆ ನಾವು ಡಿಸ್ಕಷನ್ ಮಾಡ್ತೀವಿ. ಇವೆಲ್ಲ ಅಗದಿ ಇಂಪಾರ್ಟೆಂಟ್, ಯೂನಿಟ್ 2 ಇಂಪಾರ್ಟೆಂಟ್, ಏನೇನು ಹೇಳ್ತೀನಿ ಎಲ್ಲ ಇಂಪಾರ್ಟೆಂಟ್. 4-4 ಕ್ಲಾಸ್ ಅಂದ್ರೆ ಇಷ್ಟು ದಿವಸ ಇಂಪಾರ್ಟೆಂಟ್ ಇದ್ದಿದ್ದಿಲ್ಲ ನಾನು, ಬಟ್ ಅವು ಎಲ್ಲ ಇಂಪಾರ್ಟೆಂಟ್. ಇವು ಮೋರ್ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಬರ್ತಾವ ಮುಂತವು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ K is equals to G into G star. ಓಕೆ, ನಾ ಏನ್ ಹೇಳ್ತಿದ್ದೆ, K ಅಂದ್ರೆ ನೀವು ಕಂಡಕ್ಟಿವಿಟಿ ಅಂತೀರಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತೀರಿ, ಕಪ್ಪ ಅಂತೀರಿ. ಬಟ್ ಎಕ್ಸಾಕ್ಟ್ ಮೀನಿಂಗ್ ಕೇಳಿದ್ರೆ ಏನು, ಮೀನಿಂಗ್ ಯಾಕೆ ಬೇಕು ಅಂದ್ರೆ ನಾ ಹೇಳ್ತೀನಿ, ಮುಂದಿನ ಕನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ ಬೇಕು, ಕಾಂಪಿಟೇಟಿವ್ ಎಕ್ಸಾಮ್ ಸಿಗ್ಬೇಕು. ಸೊ ಮೀನಿಂಗ್ ಏನು ಸ್ವಲ್ಪ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ, ಲಕ್ಷ ಕೊಡ್ತೀವಿ. G ಅಂದ್ರೆ ಕಂಡಕ್ಟೆನ್ಸ್, G ಆಸ್ ದಿಸ್ ಬರೀತೀನಿ ನಾನು. ಈ G ಸ್ಟಾರ್ ಅಂದ್ರೆ ಆಕ್ಚುಲಿ ಏನಲ್ಲ ಅದನ್ನ ಬರೀ. ಏನ್ G ಸ್ಟಾರ್ ಅಂದ್ರೆ ಸೆಲ್ ಕಾನ್ಸ್ಟೆಂಟ್. ಸೆಲ್ ಕಾನ್ಸ್ಟೆಂಟ್ ಅಂದ್ರೆ L by A. L by A. Let or if ಏನದ ಲೆಟ್ ಅಂತ ನಾವು ಅನ್ಕೊಳ್ಳೋಣ, ಅಥವಾ ಅದು ಹಂಗಿತ್ತಂದ್ರ ಅಂತಾರ ಅನ್ನೋಣ. L is equals to 1 centimeter. ಅಂದ್ರೆ the distance between two electrodes is 1 centimeter. ಹೌದಲ್ಲ? And A is equals to 1 centimeter square. ಅಂದ್ರೆ A is equals to 1 centimeter square ಅಂದ್ರೆ ಅರ್ಥ ಏನು? Area of the electrode is 1 centimeter square. ಈಗ ನೀವು ಆನ್ಸರ್ ಮಾಡಿ ನನಗೆ, if L is 1 centimeter and A is 1 centimeter square, what will be V? Volume 1 centimeter cube. Volume is equals to area into length. Volume is equals to 1 centimeter square into 1 centimeter is equals to 1 centimeter cube. ಹೌದಲ್ಲ? Volume is equals to 1 centimeter cube, or ಇದಕ್ಕೆ ನಾವು 1 cc, or ಇದಕ್ಕೆ ನಾವು 1 ml ಅಂತ. ಎಲ್ಲ ಒಂದ 1 cm cube ಅಂದ್ರೆ 1 centimeter cube, ಅದು cc, that is equal to 1 ml. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಿಮ್ಗೆ ಏನ್ರಿ ಇವು ಯೂನಿಟ್ಸ್ ಕನ್ಫ್ಯೂಸ್ ಆಗಿದ್ರೆ ಎಲ್ಲ ಸೈಡ್ ಈ ಡಬ್ಬೆ ಬರ್ಕೊಂಡ್ಬಿಡಿ. 1 centimeter cube is equals to 1 cc is equals to 1 milliliter. ಓಕೆ, ಇಲ್ಲಿ ಬರ್ಕೊಳ್ಳಿ, ಪಟ್ ಬೇಕಂತ ಬರ್ಕೊಳ್ಳಿ, ಪಟ್ ವಾಪಸ್ ಇಲ್ಲಿ ಬರೋದು. ನಿಮ್ಗೆ ಗೊತ್ತಿದ್ರೆ ಬರುವ ಅವಶ್ಯಕತೆ ಇಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ಬರ್ಕೊಳ್ಳಿ. ಓಕೆ, ಸ್ವಲ್ಪ ವಾಪಸ್ ಇಲ್ಲಿ ಬರ್ರಿ, ಆತ ಬರ್ಕೊಳ್ಳೋದು ಇಷ್ಟ, ಅದು ಬರ್ಕೊಳ್ಳೋದು ಇಷ್ಟ ಬೇಕು, ಸೈಡಿಗೆ ಬರ್ಕೊರಿ ಎಲ್ಲರೂ. ಓಕೆ, ಈಗ ವಾಪಸ್ ಇಲ್ಲಿ ಬರ್ರಿ. ಈ ಎರಡನ್ನೂ ಹಚ್ಕೊಡ್ಬೇಕು ಎಲ್ಲರೂ. ಸ್ಟಾಪ್ ರೈಟಿಂಗ್, ಕಾನ್ಸಂಟ್ರೇಟ್. ಈ ಎರಡನ್ನೂ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇವು ಎರಡು ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? K is equals to G ಅದು. ಇದರ ಮೀನಿಂಗ್. Conductivity or kappa is defined as the conductance of the solution whose area of electrode is 1 centimeter square and the two electrodes are 1 centimeter apart. ಅಥವಾ ಮೋಸ್ಟ್ ಈಸಿ ಹೇಳಿದಾಗ ಲಕ್ಷ ಕೊಡ್ಬೇಕು. ಬೆಳೆಗಳನ್ನ ಯಾಕೆ ಸ್ಟ್ರೆಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇದೆ, ಲಕ್ಷ ಕೊಡ್ರಿ. Conductivity or kappa is defined as conductance of 1 ml of solution. ಇಲ್ಲೇ ನಮ್ಮ ಡಯಾಗ್ರಾಮ್ ಹೋಗೋದು ಸ್ವಲ್ಪ ವಾಪಸ್. ಇವು ಎರಡು ಎಲೆಕ್ಟ್ರೋಡ್ ಹಿಂಗೆ ಇನ್ನೇನೋ ಐತಿ, ಡಯಾಗ್ರಾಮ್ ಐತಿ, ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿವಿ, ಇದು ನೆಗೆಟಿವ್ ಅಲ್ಲ. ಇಲ್ಲಿ ಲಕ್ಷ ಕೊಡ್ಬೇಕು.
ಇದ್ರಾಗ ಈ ಸೊಲ್ಯೂಷನ್ ಒಳಗ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗ ನಾನು ಹಿಂಗ 1 ml ತಗೊಂಡ್ರ ಅದ್ರದ್ದು ಕಂಡಕ್ಟೆನ್ಸ್ ಕಪ್ಪ ಅರ್ಥ ಆಯ್ತಾ? K is G when L is 1 centimeter and A is 1 centimeter square. Under V is 1 ml. Under K is G when V is 1 ml. K is G under conductivity or kappa can be defined as conductance of the electrolytic solution whose volume is 1 ml. Or conductance of 1 ml of the solution. ಇದ್ರಾಗ ನೀವು 1 ml ತಗೊಂಡು ಅದಕ್ಕೆ G ಮೆಜರ್ ಮಾಡಿದ್ರೆ ಅದರ ಕಂಡಕ್ಟೆನ್ಸ್ ಮೆಜರ್ ಮಾಡಿದ್ರೆ that itself will be the ಏನು kappa of the solution of the cell or kappa ಇನ್ನೊಂದು ಹೆಸರು ಏನದು K or conductivity or specific conductance. ಅರ್ಥ ಆಯ್ತಾ? ಸೊ ನಿಮಗೆ ಇದು ಯಾಕೆ ಮೀನಿಂಗ್ ಇಂಪಾರ್ಟೆಂಟ್ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ kappa? It is conductance of 1 ml of the electrolytic solution. ಇಷ್ಟು ನೀವು ಬರ್ಕೋರಿ. ಒಂದೆರಡು ಸ್ಟೇಟ್ಮೆಂಟ್ ಬರ್ಸ್ತೀನಿ ಅಂತ ಹೇಳಿ ಏನ್ ರೈಟ್ ಬರ್ಕೊಳ್ಳೋದು ಇಂಗ್ಲಿಷ್ ಇದನ್ನ ಬರ್ಕೊಂಡ್ರಿ ಎಲ್ಲರೂ ಇದ್ರ ಕೆಳಗ the conductance of 1 ml electrolytic solution, the conductance of ಇದನ್ನ ಬರ್ದೇಲ್ರಿ if let ಅಥವಾ if ಅಂದ್ರೆ L1 A1 V is A into L ಇದೆಲ್ಲ ಬರ್ಕೊಂಡಿರಲಿಲ್ಲ. The conductance of 1 ml electrolytic solution is called specific conductance or conductivity or kappa. The conductance of 1 ml electrolytic solution is called specific conductance or conductivity or kappa bracket naga K. ಇದಕ್ಕೊಂದು ಡಬ್ಬಿ ಹಾಕ್ಬಿಡಿ. ಈ ಡೆಫಿನೇಷನ್ ಇಂಪಾರ್ಟೆಂಟ್ ಇದು, ಅಲ್ಲಿ ಚಿಕ್ಕಿ ಹಾಕ್ರಿ. ಸ್ಟಾರ್ ವೆರಿ ಇಂಪಾರ್ಟೆಂಟ್. ಚಿಕ್ಕಿ ತೋರಿಸ್ಬೇಡ, ಚಿಕ್ಕಿ ಹಾಕ್ರಿ, ಚಿಕ್ಕಿ ತೋರಿಸ್ಬೇಡ್ರಿ.